ನೀವು ಕೇಳ್ತಾ ಇದ್ದೀರಾ ಬೆಳ್ಳಿ ತೆರೆಯ ಬಂಗಾರದ ಗೀತೆಗಳು. ತಂಬೂರಿ ಸಂಸ್ಥೆಯ ಮೂಲಕ ನಮ್ಮೆಲ್ಲರ ಹೃದಯಗಳ ಬಡಿತದ ಜೊತೆಗೆ ವಿಶೇಷವಾಗಿ ಆ ನಾದದ ಝೇಂಕಾರವೂ ಕೂಡ ನಮ್ಮನ್ನು ಮೀಟ್ತಾ ಇದೆ ಅಂಥ ಅದ್ಭುತವಾದಂಥ ಗೀತೆಗಳ ಸಾಲು ಸಾಲು ಸರಮಾಲೆಯನ್ನು ನಿಮಗೆ ನಾವು ಹಾಕ್ತಾ ಇದ್ದೀವಿ. ಬಹುಶಃ ನೀವೆಲ್ಲರೂ ಕೂಡ ಆ ಹಾರಗಳನ್ನು ಹಾಕ್ಕೊಂಡು ಖುಷಿ ಪಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀವಿ. ಎಲ್ರಿಗೂ ಹಾಡುಗಳು ಇಷ್ಟ ಆಗ್ತಾ ಇದೆ ಅಲ್ಲ? ಹೌದಾ? ಹೌದು ಅಂದರೆ ಇನ್ನೊಂದು ಸಲ ಬಂದ್ಬಿಡ್ಲಿ ಚಪ್ಪಾಳೆಗಳು ಜೋರಾಗಿ ಒಂದು ಸಲ. ಕರ್ನಾಟಕ ರಕ್ಷಣಾ ವೇದಿಕೆಯ ಮತ್ತೊಂದು ಘನತೆ ಇನ್ನು ಮೇಲೆ ತಂಬೂರಿ ಅಂತಲೂ ಕೂಡ ಹೆಮ್ಮೆಯಿಂದ ಹೇಳ್ಕೊಳ್ತಾ ಮುಂದಿನ ಗೀತೆಗೆ ನಾವು ಅಣಿಯಾಗ್ತಾ ಇದ್ದೇವೆ. ಈ ಮುಂದಿನ ಗೀತೆಯನ್ನು ನಾನು ಹೇಳೋದರ ಜೊತೆಗೆ ಈ ವೇದಿಕೆಯಲ್ಲಿರುವಂಥ ಇಬ್ಬರು ದಿಗ್ಗಜ ಕಲಾವಿದರ ಬಗ್ಗೆ ಒಂದು ಸಣ್ಣ ಪರಿಚಯ. ನಮ್ಮ ಇಡೀ ಟೀಮಿಗೆ ಅಂದರೆ ವಾದ್ಯ ಕಲಾವಿದರೆಲ್ಲರ ನೊಟೇಷನ್ಗಳನ್ನು ಬರ್ಕೊಡೋ ಅಂಥ ಒಂದು ಹೆಗ್ಗಳಿಕೆ ಅದು ಶ್ರೀಯುತ ಡಿ ಶ್ರೀನಿವಾಸ ಆಚಾರ್ ಸರ್. ಅವರು ಜಸ್ಟ್ ಸ್ಟೇಜಿಗೆ ಬರಬೇಕು. ಮೀನ್ವೈಲ್ ನಾನು ವೇದಿಕೆಯಲ್ಲಿರುವಂಥ ಮತ್ತೊಬ್ಬ ಅಪ್ರತಿಮ ಸಾಧಕ ಶ್ರೀಯುತ ದೀಪಕ್ ಜೈಶೀಲನ್ ಅವರ ಬಗ್ಗೆ ಒಂದು ಎರಡು ಮಾತುಗಳನ್ನು ನಾನು ಹೇಳಲೇಬೇಕು. 25 ವರ್ಷಗಳ ಸುದೀರ್ಘವಾದಂಥ ಸಂಗೀತದ ಯಾನ ಬಹುಶಃ ಇವತ್ತು ಇಡೀ ವಿಶ್ವದಾದ್ಯಂತ ಎಲ್ಲರಿಂದ ಬಹು ಬೇಡಿಕೆ ಇರುವಂಥ ಅದ್ಭುತವಾದಂಥ ಕಲಾವಿದರು. ಕೀಬೋರ್ಡ್ ಅದಲ್ಲದೆ ಸಂಗೀತ ನಿರ್ದೇಶನವೂ ಕೂಡ ಅವರ ಹೆಗ್ಗಳಿಕೆ. ತಂದೆಯೇ ಮೊದಲ ಗುರುವಾಗ್ತಾರೆ. ಬಹುಶಃ ಹೆಸರುಗಳನ್ನು ಕೇಳಿದ್ರೆ ಯಾರ್ಯಾರ ಜೊತೆ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಬೆರಗಾಗತ್ತೆ. ಡಾಕ್ಟರ್ ರಾಜ್ಕುಮಾರ್, ಪಿ ಬಿ ಶ್ರೀನಿವಾಸ್, ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ, ಕೆ ಎಸ್ ಚಿತ್ರ, ಹರಿಹರನ್, ಅಲ್ಕಾ ಯಾಗ್ನಿಕ್, ಉಷಾ ಒತ್ತುಪ್ ಸೇರಿದಂತೆ ಇಡೀ ವಿಶ್ವದಾದ್ಯಂತ ಇರುವಂಥ ಹಲವು ಕಲಾವಿದರ ಜೊತೆಗೆ ಅವರು ಕಾರ್ಯಕ್ರಮ ನೀಡಿದ ಹೆಗ್ಗಳಿಕೆ. ಸರಿಸುಮಾರು 10,000ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ನೀಡಿದಂಥ ಹೆಗ್ಗಳಿಕೆ ಶ್ರೀಯುತ ದೀಪಕ್ ಜೈಶೀಲನ್. ಪ್ರೀತಿಯಿಂದ ವಂದಿಸ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ಜೊತೆಯಲ್ಲಿ ಇರೋದಕ್ಕೆ. ಇನ್ನು ನಾನು ಆಗಲೇ ಹೇಳಿದೆ, ನಾವು ಕಸ್ತೂರಿ ನಿವಾಸದ ಗೀತೆಯನ್ನು ಏನು ಕೇಳಿದ್ವಲ್ಲ, ಆ ಬ್ಯೂಟಿಫುಲ್ ನೊಟೇಷನ್ಸ್ ಅದಷ್ಟು ನಮಗೆ ಕೊಟ್ಟಿದ್ದು, ಅದಷ್ಟು ಜೋಪಾನವಾಗಿ ನಮ್ಮೆಲ್ಲರಿಗೂ ಕೂಡ ಕೇಳುವಂತೆ ಮಾಡಿದ್ದು ಶ್ರೀಯುತ ಶ್ರೀನಿವಾಸ್ ಡಿ ಆಚಾರ್ ಸರ್. ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ. ಬಹುಶಃ ನಮಗೆ ಕನ್ನಡ ಚಿತ್ರರಂಗ ಅಥವಾ ಸಂಗೀತ ಕ್ಷೇತ್ರವನ್ನು ಗಮನಿಸಿದಾಗ ಇವರಷ್ಟು ಅನುಭವಿ ಹಿರಿಯರು ಮತ್ತೊಬ್ಬರಿಲ್ಲ ಅಂತ ಅಂದ್ಕೊಳ್ಬೇಕು. ಆದರೆ ವಯಸ್ಸೇನು ಅಷ್ಟೊಂದು ಆಗಿಲ್ಲ. ಚಿತ್ರಗೀತೆ ಇರ್ಬೋದು, ಭಕ್ತಿಗೀತೆ ಇರ್ಬೋದು, ಸುಗಮ ಸಂಗೀತ ಇರ್ಬೋದು, ಚಲನಚಿತ್ರ ಇರ್ಬೋದು, ಹೀಗೆ ಎಲ್ಲದರಲ್ಲೂ ಕೂಡ ತಮ್ಮದೇ ಆದಂಥ ಪ್ರಾವೀಣ್ಯತೆಯ ಗಿಟಾರ್ ವಾದನದ ಮಾಂತ್ರಿಕತೆ ಇದೆ. ಮೈಸೂರನಂದ ಸ್ವಾಮಿ, ಸಿ ಅಶ್ವಥ್, ಎಚ್ ಕೆ ನಾರಾಯಣ್, ಬಿ ವಿ ಶ್ರೀನಿವಾಸ್, ಎನ್ ಎಸ್ ಪ್ರಸಾದ್ ಇಂಥವರ ಜೊತೆ ಕೆಲಸ ಮಾಡಿದ ಒಂದು ಪಥವಾದರೆ ಮತ್ತೊಂದು ಕಡೆ ಸಂಗೀತ ಕ್ಷೇತ್ರದಲ್ಲಿ ರಾಜನ್ ನಾಗೇಂದ್ರ, ಹಂಸಲೇಖ, ಬಹುತೇಕ ಎಲ್ಲ ದಿಗ್ಗಜರ ಜೊತೆಗೆ ಕೆಲಸ ಮಾಡಿದಂಥ ಹಿರಿಮೆ ಶ್ರೀನಿವಾಸ ಆಚಾರ್ ಅವ್ರದ್ದು ಸಲ್ಲತ್ತೆ. ಎಸ್ ಪಿ ಬಿ ಅವರ ಹಲವು ಸಂಗೀತದ ಕಾರ್ಯಕ್ರಮಗಳ ಅವತರಣಿಕೆಯಲ್ಲಿ ಸದಾ ಜೊತೆಯಲ್ಲಿದ್ದಂಥ ಹೆಗ್ಗಳಿಕೆ ಶ್ರೀಯುತ ಶ್ರೀನಿವಾಸ್ ಆಚಾರ್ ಸಾರಿಗೆ ಸಲ್ಲತ್ತೆ. ಇನ್ನು ಟಿ ವಿ ವಾಹಿನಿಗಳಲ್ಲಿ ಬರುವಂಥ ಕಾರ್ಯಕ್ರಮ ಸಾರೆಗಮಪ ನೀವೆಲ್ಲರೂ ಕೂಡ ನಿರಂತರವಾಗಿ ನೋಡ್ತೀರಾ. ಅದರಲ್ಲಿ ಆಗಿಂದಾಗೆ ಅವರ ಹೆಸರನ್ನ ಹೇಳ್ತಾನೆ ಇರ್ತಾರೆ. ಎದ್ದು ನಿಂತು ಚಪ್ಪಾಳೆಗಳನ್ನು ಎಲ್ಲರೂ ಕೊಡ್ತಾನೆ ಇರ್ತಾರೆ. 3,000ಕ್ಕೂ ಹೆಚ್ಚು ಸಿಡಿಗಳು, 10,000ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ನೀಡಿದ ಬಹುಮುಖ ಪ್ರತಿಭೆ ಶ್ರೀಯುತ ಶ್ರೀನಿವಾಸ್ ಡಿ ಆಚಾರ್ ಸರ್. ನಿಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಈ ಕಾರ್ಯಕ್ರಮದಲ್ಲಿ ಪ್ರೀತಿಯಿಂದ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಈಗ ಕೇಳ್ತಾ ಇರುವಂತಹ ಗೀತೆ ನೀ ನನ್ನ ಗೆಲ್ಲಲಾರೆ ಚಿತ್ರದ್ದು ಜೀವ ಹೂವಾಗಿದೆ. ಇಲ್ಲಿವರೆಗೂ ಕುಣಿಸಿದಂಥ ಗೀತೆ ಆದರೆ ಇಲ್ಲೊಂಥರ ತೇಲ್ಸುವಂಥ ಗೀತೆ. ಜಿ ಉದಯಶಂಕರ್ ಅವರು ಸಂಗೀತ ಕ್ಷೇತ್ರದ ದಿಗ್ಗಜ ಸಂಗೀತ ನಿರ್ದೇಶಕ, ಇಳಯರಾಜ ಅವರ ಸಂಗೀತ ನಿರ್ದೇಶನ, ಡಾಕ್ಟರ್ ರಾಜ್ಕುಮಾರ್ ಅವರು ಹಾಗೆ ಮಂಜುಳಾ ಇವರಿಬ್ಬರ ಅಭಿನಯ ಇದು. ಡಾಕ್ಟರ್ ರಾಜ್ಕುಮಾರ್ ಹಾಗೆ ಎಸ್ ಜಾನಕಿ ಅವರು ಹಾಡಿದ್ದು. ಆದರೆ ಇವತ್ತು ನಮ್ಮ ವೇದಿಕೆಯಲ್ಲಿ ಶ್ರೀಹರ್ಷ ಅವರು ಅಂಕಿತ ಹಾಕೊಂಡು ಹಾಡ್ತಾ ಇದ್ದಾರೆ. ಕೇಳೋಣ ಈ ಬ್ಯೂಟಿಫುಲ್ ಸಾಂಗ್. ಯಾ I love you, I love you, I love you, I love ಭಾವಜೇನಾಗಿದೆ, ಬಾಳು ಹಾಡಾಗಿದೆ, ನಿನ್ನ ಸೇರೆ ನಾನು ಜೀವಹುವಾಗಿದೆ.
ಮಾತೆಲ್ಲ ಒಂದೇ, ಬಯಕೆಯು ಒಂದೇ, ಗುರಿ ಒಂದೇ, ಬಯಕೆಯು ಒಂದೇ, ಗುರಿ ಒಂದೇ. ನಿನ್ನ ಚೆಲುವಿಂದ ನಿನ್ನ ಒಲವಿಂದ ನನ್ನಲ್ಲಿ ನೀ ತಂದೆ ಆನಂದ. ಈ ಸಂತೋಷ ಸೌಭಾಗ್ಯ ನಿನ್ನಿಂದ ಜೀವವಾಗಿದೆ, ಭಾವಜೇನಾಗಿದೆ, ಬಾಳು ಹಾಡಾಗಿದೆ. ನಿನ್ನ ಸೇರಿ ನಾನು ಜೀವವಾಗಿದೆ. I love you, I love you. Thank you. Thank you.